ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತ ರಾಯಲ್ ಎನ್ಫೀಲ್ಡ್ ಬೈಕ್ ನ ಒಂದು ಬೈಕ್ ಆಗಿದೆ. ಈ ಒಂದು ಹಂಟರ್ 350 ಏನದೆಲ್ಲ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಟೋಟಲ್ ಇದ್ರದ್ದು 349.34 cc ಬರ್ತಾರೆ. ಈ ಕಲರ್ ಬಂದ್ಬಿಟ್ಟು ರೆಬಲ್ ಬ್ಲೂ ಇದೆ. ಮತ್ತೆ ಮ್ಯಾಕ್ಸಿಮಮ್ ಇದ್ರ ಪವರ್ ಬಂದ್ಬಿಟ್ಟು 20.2 bhp 100 rpm ಅಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು 27 ನ್ಯೂಟನ್ ಮೀಟರ್. ಟಾರ್ಕ್ ಮಾತ್ರ ಚೆನ್ನಾಗಿದೆ ಬಹಳ. ನೀವು ಓಡಿಸಬೇಕಾದ್ರೆ ಇಂಥ ಫೀಲ್ ಬರುತ್ತಲ್ಲ ನಿಮ್ಗೆ, ಬೈಕ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತಂತ ಒಂದು ಫೀಲ್ ಬರುತ್ತೆ. ನಾನಂತರೂ ಮುಂಚೆ ನನ್ನ ಬೈಕ್ ಎಲ್ಲ 125 cc 100 cc ಸಿಟಿ 100 ಮತ್ತೆ ಬಜಾಜ್ ಕಂಪ್ನಿದು ಇದೆ ನಂದು. ಅಂದ್ರೆ ಕಡಿಮೆ ಸಿಸಿ ಬೈಕ್ ಎಲ್ಲ ಯೂಸ್ ಮಾಡಿದ್ದೆ ನಾನು. ಆದ ನಂತರ ನಾನು ಅಪ್ಗ್ರೇಡ್ ಮಾಡಿರೋದು ಇದು ರಾಯಲ್ ಎನ್ಫೀಲ್ಡ್ ಹಂಟರ್ 350. ಅಂದ್ರೆ ನನಗೂ ತುಂಬಾ ದಿನ ತಗೊಳ್ಬೇಕು. ನಾನು ಅವಾಗ ಟ್ರಿಪ್ ಮಾಡ್ತಾ ಇರ್ತೀನಿ ಅಲ್ಲಿ ಇಲ್ಲಿ, ಮತ್ತೆ ಟೂರಿಂಗ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ತಗೊಳ್ಬೇಕಂತ ತುಂಬಾ ಒಂದು ದಿನದಿಂದ ಆಸೆ ಇತ್ತು. ಈ ಬೈಕ್ ನಾನು ವಿಚಾರ ಮಾಡಿ ಒಂದು 8 ತಿಂಗಳಾಯ್ತು ನಾನು ತಗೊಂಡು. ಅವಾಗಲೇ ವಿಡಿಯೋ ಮಾಡ್ಬೇಕಂತಿದ್ದೆ, ಹಂಗೆ ಕಾರಣಾಂತರಗಳಿಂದ ಮಾಡಿರ್ಕಿಲ್ಲ. ಬಟ್ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ 5 ಗೇರ್ ಸಿಸ್ಟಮ್ ಬರುತ್ತೆ. ಒಂದು ಡೌನ್ ಇರುತ್ತೆ, 4 ಅಪ್ ಇರ್ತವೆ. ಆಮೇಲೆ ಮೈಲೇಜ್ ಬಂದ್ಬಿಟ್ಟು ಕಂಪ್ನಿಯವ್ರು ಹೇಳ್ತಾರೆ 35 ಅಂತ ಹೇಳ್ತಾರೆ. ನಾನು ಚೆಕ್ ಮಾಡಿದೀನಿ, ನಾನು 60ರಲ್ಲಿ ಜಸ್ಟ್ 60 70 ಹಿಂಗೆಲ್ಲ ಹೊಡೆ ಚೆಕ್ ಮಾಡಿದೀನಿ. ಅದರಲ್ಲಿ ನೋಡಿದಾಗ ನನಗೆ ಒಂದು 37 ಹಿಂಗೆಲ್ಲ ಕೊಟ್ಟಿದೆ ಸ್ನೇಹಿತರೆ. ಮತ್ತೆ ಕಪ್ ಇದೆಯಲ್ಲ ಸಖತ್ತಿದೆ. ನೀವು ಒಮ್ಮೆ ಸ್ಮಾಲ್ ಬೈಕ್ ನಿಂದ ಈ ತರ ಒಂದು 350 cc ಬೈಕ್ಗೆ ಅಪ್ಗ್ರೇಡ್ ಆದ್ರೆ ನಿಮ್ಗೆ ಅನ್ಸುತ್ತೆ ಚೇಂಜಸ್, ನಿಮ್ಗೆ ತುಂಬಾ ಗೊತ್ತಾಗುತ್ತೆ. ನಿಮ್ಗೆ ಬೈಕ್ ನ ಟಾಪ್ ಸ್ಪೀಡ್ ಬಂದ್ಬಿಟ್ಟು 130 km/h. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟರ್ ಇರುತ್ತೆ. ರಿಸರ್ವ್ ಅಲ್ಲಿ 2.6 ಲೀಟರ್ ಇರುತ್ತೆ. ನೀವು ನೋಡ್ಬೋದು ಟ್ಯಾಂಕ್ ಯಾವ ರೀತಿ ಇದೆ ಅಂತೇಳಿ. ಟ್ಯಾಂಕ್ ಅಲ್ಲಿ ನೋಡ್ಬೋದು ನೀವು ಒಂದಷ್ಟು ಇಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಬರ್ದಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂತೇಳಿ. ಈ ಕಲರೇ ಜಾಸ್ತಿ ಒಂದು ಚೆನ್ನಾಗಿದೆ, ಬ್ಲೂ ಮತ್ತೆ ವೈಟ್ ಮಿಕ್ಸ್ ಆಗಿರೋದು. ಆಮೇಲೆ ರಾಯಲ್ ಎನ್ಫೀಲ್ಡ್ ಅಂತೇಳಿ ಇಲ್ಲಿ ಬರ್ದಿದ್ದಾರೆ ಟ್ಯಾಂಕ್ ಅಲ್ಲಿ. ಹಾಗೇನೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ರಾಯಲ್ ಎನ್ಫೀಲ್ಡ್ 100 350 ಅಂತ ಬರ್ದಿದ್ದಾರೆ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಬರ್ದಿದ್ದಾರೆ. ಇಲ್ಲಿ ಕೂಡ ಲುಕ್ ವೈಸ್ ಹೇಳ್ಬೇಕಂತಂದ್ರೆ ಲುಕ್ ಕೂಡ ಚೆನ್ನಾಗಿದೆ. ಲುಕ್ ಏನು ನೀವು ನೋಡ್ಬೋದು, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ನೀವು. ರೋಡಲ್ಲಿ ಆಗ್ಬೋದು, ಒಂದು ಏನಾದರೂ ಟ್ರಿಪ್ ಮಾಡ್ತಾ ಇದ್ರೆ ಅಥವಾ ಸಿಟಿಯಲ್ಲಿ ಓಡಾಡೋದಕ್ಕೆ ಹೇಳಿ ಮಾಡಿಸಿದ ಬೈಕ್ ಇದೆ ಇದು. ತಗೊಂಡೋದಕ್ಕೆ ನಿಮಗೆ ಲಾಸ್ ಇಲ್ಲ, ಯಾಕಂತಂದ್ರೆ ಬೈಕು ಅಷ್ಟು ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಮತ್ತೆ ಇದ್ರ ಪವರ್ ಮಾತ್ರ ಇಮಿಡಿಯೇಟ್ ಪವರ್, ಅಂದ್ರೆ ಟಾರ್ಕ್ ಚೆನ್ನಾಗಿದೆ. ನೀವು ಗಾಡಿ ಹೊಡಿತಾ ಇದ್ರೆ ಹೈವೇದಲ್ಲಿ ಹೊಡಿತಾ ಇದ್ರೆ ಗಾಡಿ ಹೊಡಿತಾ ಇದ್ರೆ ಇಲ್ಲೋ ಅಂತೇಳಿ ಆತರ ಅನ್ಸುತ್ತೆ. ಅಷ್ಟೊಂದು ಸ್ಮೂತ್ ಆಗಿ ಹೋಗುತ್ತೆ ಗಾಡಿ. ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ. ನೀವು ನೋಡ್ಬೋದು ನೀವು ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲಿ. ಗ್ರೌಂಡ್ ಕ್ಲಿಯರೆನ್ಸ್ 150 mm ಇದೆ. ಈಗ ಹೊಸದಾಗಿ ಬಂದಿರುವಂತಹ ಬೈಕ್ಗಳಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಅದರಲ್ಲೇ ಬರುತ್ತೆ ಇದು ಒಂದು ಪಾಯಿಂಟ್. ಅದರಲ್ಲಿ 160 mm ಮಾಡಿದ್ದಾರೆ, ಒಂದು 10 mm ಜಾಸ್ತಿ ಮಾಡಿದ್ದಾರೆ ಈ ಹೊಸ ಮೊನ್ನೆ ಒಂದು ಲಾಂಚ್ ಆಗಿರೋ ಬೈಕಲ್ಲಿ. ಮತ್ತೆ ಈ ಬೈಕಲ್ಲಿ ಯಾವುದೇ ರೈಡಿಂಗ್ ಮೋಡ್ಸ್ ಇಲ್ಲ. ಬೇರೆ ಬೇರೆ ಬೈಕಲ್ಲಿ ರೈಡಿಂಗ್ ಮೋಡ್ಸ್ ಎಲ್ಲ ಬರ್ತಾವಲ್ಲ, ಆ ತರ ಏನಿಲ್ಲ. ಸಿಂಗಲ್ ಸಿಲಿಂಡರ್ ಬೈಕ್ ಆಗಿದೆ ಇದು. ಕೂಲಿಂಗ್ ಸಿಸ್ಟಮ್ ಏರ್ ಕೂಲಿಂಗ್ ಸಿಸ್ಟಮ್ ಆಗಿದೆ. ಎಂಜಿನ್ ನೀವು ನೋಡಬಹುದು. ಇನ್ನು ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಹೇಳ್ಬೇಕಂದ್ರೆ ಡ್ಯುಯಲ್ ಚಾನಲ್ ABS ಬರುತ್ತೆ ಈ ಬೈಕ್ ಅಲ್ಲಿ. ಬ್ರೇಕಿಂಗ್ ಸಿಸ್ಟಮ್ ಇಷ್ಟು ಕಂಟ್ರೋಲಿಂಗ್ ಅಲ್ಲಿ ಇದೆ ಅಲ್ಲ, ನೀವು ಜಾಸ್ತಿ ಸ್ಪೀಡ್ ಅಲ್ಲಿ ಹೊಂಟ್ರು ಕೂಡ ಬೈಕ್ ಅನ್ನ ಹೇಗೆ ಕಂಟ್ರೋಲ್ ಮಾಡ್ತೀರಂತಂದ್ರೆ ಇಮಿಡಿಯೇಟ್ ಆಗಿ ನಿಲ್ಲುತ್ತೆ ಬೈಕ್, ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ನೀವು ಬೈಕ್ ಹೊಡೋದಕ್ಕೆ ಒಂದು ಕಾನ್ಫಿಡೆನ್ಸ್ ಬರ್ತಂತ ಹೇಳ್ಬೋದು. ಬೈಕ್ ಹೊಡೋದಕ್ಕೆ ಹೆದರಿಕಾಗಲ್ಲ. ಇವಾಗ ನಾವು ಕಡಿಮೆ CC ಬೈಕ್ ಅಲ್ಲಿ ಜಾಸ್ತಿ ಸ್ಪೀಡ್ ಹೋದ್ರೆ ನಮ್ಗೆ ಒಂದು ಭಯ ಇರುತ್ತೆ, ಬೈಕ್ ಅಲ್ಲಿ ಬೇಗ ಸ್ಟಾಪ್ ಆಗುತ್ತೋ ಇಲ್ಲ ಅಂತ ಹೇಳಿ. ಬಟ್ ಈ ಬೈಕ್ ಅಲ್ಲಿ ನಿಮ್ಗೆ ಆತರ ಏನು ಇಶ್ಯೂ ಆಗುದಿಲ್ಲ ಇದು. ಇನ್ನು ಟೈರ್ ಬಗ್ಗೆ ಹೇಳ್ಬೇಕಂತಂದ್ರೆ ಟ್ಯೂಬ್ಲೆಸ್ ಟೈರ್ ಬರ್ತವೆ ಎರಡು ಕೂಡ. ನೀವು ನೋಡ್ಬೋದು ಫ್ರಂಟ್ ಟೈರ್ ಸೈಜ್ ಬಂದ್ಬಿಟ್ಟು 110/70. ಆಮೇಲೆ ರಿಯರ್ ಟೈರ್ ಸೈಜ್ ಬಂದ್ಬಿಟ್ಟು 140/70 ಅಂತ. ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್, ರಿಯರ್ದು ಟ್ವಿನ್ ಟ್ಯೂಬ್ ಎಮಲ್ಷನ್ ಶಾಕ್ ಅಬ್ಸರ್ವ್ ಅಂತ ಬರುತ್ತೆ. ಸೀಟ್ ಹೈಟ್ ಬಂದ್ಬಿಟ್ಟು 790 mm ಇದೆ. ಅಂದ್ರೆ ಶಾರ್ಟ್ ರೈಡರ್ಸ್ ಕೂಡ ಇದು ಬಹಳ ಒಂದೇ ಕಂಫರ್ಟೇಬಲ್ ಆಗಿರುತ್ತೆ. 5.5 ವರೆಗೂ, 5.4, 5.3 ವರೆಗೂ ಕೂಡ ನೀವು 5.3 ಇದ್ರೂ ಕೂಡ ನೀವು ಇದನ್ನ ಬೈಕ್ ನ ಈಸಿಯಾಗಿ ಬೈಕ್ ನ ಹ್ಯಾಂಡಲ್ ಮಾಡಬಹುದು. ಬೈಕ್ ಅಂತದೇನು ಇದು ಅನ್ಸಲ್ಲ. ಗಾಡಿ ಮಾತ್ರ ರೋಡಲ್ಲಿ ಹೊಂಟ್ರೆ ಇದು ನಿಮ್ಗೆ ಗಾಡಿ ಹೋಗ್ತಾ ಇದೆಯೋ ಇಲ್ಲೋ ಆ ತರ ಒಂದು ಫೀಲ್ ಬರುತ್ತೆ. ಅಷ್ಟೊಂದು ಚೆನ್ನಾಗಿ ಒಂದು ಹೋಗುತ್ತೆ ಗಾಡಿ ರೋಡಲ್ಲಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೀವು ನೋಡಬಹುದು, ಇದು ಸೆಮಿ ಡಿಜಿಟಲ್ ಆಗಿದೆ. ಇದರಲ್ಲಿ ನೀವು ಓಡೋಮೀಟರ್, ಫ್ಯೂಲ್ ಗೇಜ್ ಇವೆಲ್ಲ ನೀವು ನೋಡಬಹುದು. ಆಮೇಲೆ ಡಿಸ್ಪ್ಲೇ LCD ಡಿಸ್ಪ್ಲೇ ಆಗಿದೆ ಇದು.
ಗೇರ್ ಇಂಡಿಕೇಟರ್ಸ್ ಇದೆ, ನೀವು ನೋಡಬಹುದು ಇದು ಫಸ್ಟ್ ಗೇರ್ ಅಲ್ಲಿ ಇದೆ ಅಂತೇಳಿ. ಆಮೇಲೆ ಟೈಮಿಂಗ್ ಇದೆ, ಫ್ಯೂಲ್ ಇಂಡಿಕೇಶನ್ ಇದೆ, ಲೋ ಫ್ಯೂಲ್ ಇಂಡಿಕೇಶನ್ ಕೂಡ ಇದೆ, ಬ್ಯಾಟರಿ ಇಂಡಿಕೇಶನ್ ಇದೆ. ಮತ್ತೆ ಇಲ್ಲಿ ಕೂಡ ಇಲ್ಲಿ ಬಟನ್ ಆನ್ ಮಾಡೋ ಯಾವ ತರ ಅಂತಂದ್ರೆ ಇಲ್ಲಿ ನೋಡಿ, ಫಸ್ಟ್ ಈ ಬಟನ್ ಈ ಕಡೆ ತಿರ್ಸ್ಕೊಳ್ಬೇಕು. ಆಮೇಲೆ ಗೇರ್ ತೆಗಿತೀನಿ ರೀ. ನೋಡಿ ಈಗ ನ್ಯೂಟ್ರಲ್ ಇದೆ, ನೀವು ನೋಡಬಹುದು ಇಲ್ಲಿ ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ, ಇಷ್ಟು ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಈಗ ಬಂದ್ ಮಾಡ್ತೀನಿ, ಇನ್ನು ಹೇಳೋದಿದೆ ನಿಮ್ಗೆ. ಆಮೇಲೆ ಇಲ್ಲಿದೆ ನೋಡಿ, ಈ ಬಟನ್ ಬಂದ್ಬಿಟ್ಟು ನೀವು ಮಳೆ ಅದು ಬರ್ತಾ ಇದ್ದಾಗ ನಾಲ್ಕು ಇವೆಲ್ಲ ಇಂಡಿಕೇಟರ್ಸ್ ಆನ್ ಆಗ್ತವೆ, ಹಿಂದೆ ಮತ್ತೆ ಮುಂದೆ ನೋಡ್ಬೋದು. ಆಮೇಲೆ ನೀವು ಹಾರ್ನ್ ನೋಡಬಹುದು, ಹಾರ್ನ್ ಕೂಡ ಚೆನ್ನಾಗಿದೆ ಇದಕ್ಕೆ. ಇಲ್ಲಿ ಚಾರ್ಜಿಂಗ್ ಕೂಡ ಅವಕಾಶ ಇದೆ, ನೀವು ಚಾರ್ಜಿಂಗ್ ಕೂಡ ಮಾಡ್ಕೊಳ್ಬಹುದು ನಿಮ್ಮ ಮೊಬೈಲ್ ಅದು ಇಲ್ಲಿ ಇದ್ರೆ. ಇಲ್ಲಿ USB ಪೋರ್ಟಲ್ ಚಾರ್ಜ್ ಇದೆ ನೋಡ್ಬೋದು ನೀವು ಇಲ್ಲಿ. ಆಮೇಲೆ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ ಗಾಡಿಗೆ. ಆಮೇಲೆ ಸೈಲೆನ್ಸರ್ ಕವರ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು ನೀವು ಸೈಲೆನ್ಸರ್ ಕವರ್. ಇದು ಕೂಡ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ, ಬಟ್ ಲೇಡೀಸ್ ಗೊತ್ತು ಹತ್ಬೇಕಾದ್ರೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ, ಬೇರೆ ಹಾಕಿಸ್ಬೇಕು. ನಾನು ಇನ್ನೂ ಹಾಕಿಸ್ತೀನಿ. ಆಮೇಲೆ ಸಾಡಿ ಗಾರ್ಡ್ ಕೊಟ್ಟಿದ್ದಾರೆ ಮತ್ತೆ ಹಿಂದ್ಗಡೆ ನಿಮ್ಗೆ ಪಿಲಿಯನ್ ರೈಡರ್ಸ್ಗೆ ಗ್ರಾಬ್ ರೈಲ್ಸ್ ಕೊಟ್ಟಿರ್ತಾರೆ ಹಿಡ್ಕೊಳ್ಳೋಕೆ, ಜಸ್ಟ್ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಳೋದಕ್ಕೆ, ಸ್ಪೀಡಲ್ಲಿ ಹೋಗೋದು. ಬಟ್ ನಾನು ಒಂದು ತೆಗಿಸ್ಬಿಟ್ಟು ಇದು ಕಂಪ್ನಿದು ಹಾಕ್ಸಿದ್ದೀನಿ. ಇದು 2008 ರೂಪಾಯಿ ಇದೆ. ನಾನು ಒಂದು 1000 ರೂಪಾಯಿ ಏನೋ ಕೊಟ್ಟಿದ್ದೀನಿ ಇದಕ್ಕೆ ನಾನು. ಆಮೇಲೆ ನಾನು ಅಮೆಜಾನ್ದಲ್ಲಿ ಆರ್ಡರ್ ಮಾಡಿಬಿಟ್ಟು ಹೊರಗಡೆನೇ ಹಾಕ್ಸಿದ್ದೀನಿ ನಾನು. ಕಂಪ್ನಿಯವರು ರಾಯಲ್ ಎನ್ಫೀಲ್ಡ್ ಶೋರೂಮ್ದವರು ನಾವು ಹೊರಗಡೆ ಐಟಮ್ ತರಿಸಿದ್ರೆ ಯಾವುದೇ ಕೂಡ ಫಿಟ್ ಮಾಡಿ ಕೊಡೋದಿಲ್ಲ, ನೆನಪಿರ್ಲಿ, ನೀವು ಹೊರಗಡೆನೆ ಹಾಕ್ಸ್ಕೊಳ್ಬೇಕು. ಆಮೇಲೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಸೈಡ್ ನೀವು ಇಲ್ಲಿ ನೋಡಬಹುದು, ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ 2 ಸೈಡ್. ಇದರಿಂದ ನಿಮ್ಗೆ ಸೈಡ್ ವ್ಯೂದಲ್ಲಿ ಏನಾದ್ರು ಬೇರೆ ಗಾಡಿಗಳು ಬರ್ತಾ ಇದ್ರೆ ನೈಟ್ ಹೊತ್ತೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಇದರಿಂದ. ಇನ್ನು ಇಲ್ಲಿ ನೋಡಬಹುದು ನೀವು ಇಂಡಿಕೇಟರ್ಸ್, ಲೆಫ್ಟ್ ಸೈಡ್, ರೈಟ್ ಸೈಡ್. ಆಮೇಲೆ ಇದು ಹೈ ಬೀಮ್, ಲೋ ಬೀಮ್ ಇದು ಯೂಸ್ ಆಗುತ್ತೆ. ಒಂದ್ಸರಿ ಎಕ್ಸಾಸ್ಟ್ ನೋಟ್ ನಿಮ್ಗೆ ಆನ್ ಮಾಡ್ಬಿಟ್ಟು ತೋರಿಸ್ಬಿಡ್ತೀನಿ ನೋಡ್ರಿ. ಗಾಡಿ ಸೌಂಡ್ ಮಾತ್ರ ಚೆನ್ನಾಗಿದೆ. ತುಂಬಾ ಜನ ಸೌಂಡ್ ಅಲ್ಲಿ ನೀವು ಜಾಸ್ತಿ ಸ್ಪೀಡ್ ಅಲ್ಲಿ ಹೊಂಟಿದ್ರೆ ಅಥವಾ ಹೈವೇದಲ್ಲಿ ಹೊಂಟಿದ್ರೆ ಅವಾಗ ನೀವು ಸೌಂಡ್ ಕೇಳೋದಕ್ಕೆ ಬಹಳ ಚೆನ್ನಾಗಿರುತ್ತೆ, ನೋಡ್ಬೋದು ನೀವು. ಜಸ್ಟ್ ಚಾಲು ಮಾಡ್ತಾ ಇದೆ, ಸ್ವಲ್ಪ ರೈಸ್ ಮಾಡ್ತೀನಿ ನೋಡಿ. ನೋಡ್ರಿ, ನಾ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕೇನಂತಂದ್ರೆ, ಇದರಲ್ಲಿ ನೀವು ಕ್ಲಾಸಿಕ್ 350 ಹಿಂಗೆಲ್ಲ ಬೈಕಲ್ಲಿ ನೀವು ವೈಬ್ರೇಷನ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದೀರಿ. ಬಟ್ ಈ ಬೈಕಲ್ಲಿ ವೈಬ್ರೇಷನ್ ಅನ್ನೋದನ್ನ ಏನು ಅಂತದೇನು ಕಂಡು ಬರಲ್ಲ ವೈಬ್ರೇಷನ್. ನೀವು ಒಂದ್ಸರಿ ಏನೋ ನೀವು ಟ್ರಯಲ್ ಹೊಡೆದ್ರೆ, ಟ್ರಯಲ್ ಹತ್ತಿ ನೋಡಿದ್ರಿ ಗಾಡಿ, ಪಕ್ಕ ಇದನ್ನ ಗಾಡಿ ತೋದ್ರಿ ನೀವು, ಅಷ್ಟು ಚೆನ್ನಾಗಿದೆ ಗಾಡಿ ಇದೆ. ನಾ ತಗೊಂಡಿರೋ ಬೈಕ್ ಇದು ಟಾಪ್ ವೇರಿಯಂಟ್ ಅಲ್ಲಿ ಇದು ರೆಬಲ್ ಬ್ಲೂ ಅಂತ ಬರುತ್ತೆ. ಇದರ ಸ್ವಲ್ಪ ಕಲರ್ಗೆನೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ತಗೊಳ್ತಾರೆ. ಟಾಪ್ ವೇರಿಯಂಟ್ ಅಲ್ಲಿ ಇನ್ನೊಂದೇನು ವಿಶೇಷ ಅಂತಂದ್ರೆ ಡ್ಯುಯಲ್ ಚಾನಲ್ ABS ಸಿಗುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಹೆಂಗೋ ನಾವು ಬೈಕ್ ತಗೊಳ್ತಾ ಇರ್ತೀವಿ, ಒಂದು 10 ಸಾವಿರ ಹೆಚ್ಚು ಕಮ್ಮಿ ವೇರಿಯೇಷನ್ ಆಗುತ್ತೆ. ತಗೊಳ್ಳೋಕೆ ಒಂದು ಡ್ಯುಯಲ್ ಚಾನಲ್ ABS ಇರುವಂತ ಈ ಬೈಕ್ ನ ತಗೊಳ್ಳೋದು ಬೆಟರ್. ಮತ್ತೆ ಇದರಲ್ಲಿ ಈ ಸದ್ಯ ಬೈಕ್ ಅಲ್ಲಿ ಇದರಲ್ಲಿ 150 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಆವಾಗಲೇ ಹೇಳಿದಾಗೆ ಬ್ಯಾಕ್ ಸೈಡ್ ಸಸ್ಪೆನ್ಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಬೈಕ್ ಮೂರು ವೇರಿಯಂಟ್ಸ್ ಅಲ್ಲಿ ಬರುತ್ತೆ, ಬೇಸ್, ಮಿಡ್, ಟಾಪ್ ಅಂತೇಳಿ. ಇದು ಟಾಪ್ ಬೈಕ್, ಇದು ಟಾಪ್ ಅಲ್ಲಿ ಇದು ರೆಬಲ್ ಬ್ಲೂ ಅಂತೇಳಿ. ಈ ಕಲರ್ಗೆ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಈ ಕಲರ್ ಬೇಕಂದ್ರೆ ಎಸ್ಪೆಷಲಿ ಇದು ಕಳೆದ ವರ್ಷ ಜಾಸ್ತಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಮಾರಾಟವಾದಂತ ದ್ವಿಚಕ್ರ ವಾಹನಗಳಲ್ಲಿ ಇದು ಒಂದು ಬೈಕ್ ಆಗಿದೆ. ನೀವು ಸಿಟಿಯಲ್ಲೆಲ್ಲ ನೋಡಬಹುದು, ಸಿಟಿಯಲ್ಲಿ ಏನಾರ ನೀವು ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಸಿಟಿಯಲ್ಲಿ ನೋಡ್ತಾ ಇದ್ರೆ ಈ ತರ ಒಂದು 100 350 ಈ ಒಂದು ಕಲರ್ ಒಂದು ಬೈಕ್ ಜಾಸ್ತಿ ಸೇಲ್ ಆಗಿರೋದು ನಿಮ್ಗೆ ಕಂಡು ಬರುತ್ತೆ. ಜಾಸ್ತಿ ತುಂಬಾ ಜನರ ಫೇವರೇಟ್ ಆಗಿಬಿಟ್ಟಿದೆ ಈ ಕಲರ್. ನೀವು ನೋಡಬಹುದು ಟ್ಯಾಂಕ್ ಕಲರ್ ಎಷ್ಟೊಂದು ಸಖತ್ತಾಗಿದೆ. ಇದರಿಂದ ಮೇನು ಏನ್ ಕಲರ್ ಚೇಂಜಸ್ ಇದೆ ಅಲ್ಲ, ಇದರಲ್ಲಿನೇ ಚೇಂಜ್ ಇದೆ, ಜಾಸ್ತಿ ಏನು ಮತ್ತೆ ಏನು ಬೇರೆ ಇಲ್ಲ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತೇಳಿ. ತಗೊಂಡಿದ್ರೆ ನೋಡಪ್ಪ, ನಿಮ್ ದುಡ್ಡಿಗೆ ಏನು ಮೋಸ ಇಲ್ಲ. ಇದು ತಗೊಂಡು ನೀವು ಲಾಂಗ್ ರೈಡ್ ಮಾಡ್ಬೋದು. ನಾನಂತರೂ ಮಾಡಿದ್ದೀನಿ, ಒಂದೊಂದು ದಿನಕ್ಕೆ 400 ಚಿಲ್ಲರ ಹಿಂಗೆಲ್ಲ ಹೊಡೆದಿದ್ದೀನಿ. ನನಗೇನು ಅಷ್ಟು ಏನು ಪ್ರಾಬ್ಲಮ್ ಏನಾಗಿಲ್ಲ, ಸಖತ್ತಾಗಿ ಇದು ಹೋಗ್ತೈತೆ ಗಾಡಿ. ಸ್ಪೀಡ್ ಮಾತ್ರ ಸಖತ್ ಹೋಗ್ತೈತಿ. 100 ಟಾಪ್ ಸ್ಪೀಡಲ್ಲಿ ಹೋಗಿದ್ದೀನಿ ನಾನು, 100 ಹೊಡೆದಿದ್ದೀನಿ. ಯೂಶ್ವಲಿ ನಾನು ರೆಗ್ಯುಲರ್ ಆಗಿ ಗಾಡಿ ಹೊಡಬೇಕಾದ್ರೆ 100 ಸ್ಪೀಡಲ್ಲಿ ಹೊಡಿದಿಲ್ಲ, ಯಾಕಂದ್ರೆ ಲೋಕಲ್ ಹಳ್ಳಿಯಾಗ ಜರ್ನಿ ಮಾಡ್ಬೇಕಾದ್ರೆ ಅಷ್ಟೊಂದು ಹೊಡಿನೂಬಾರ್ದು. ನಾವೇನು ಹೈವೇದಲ್ಲಿ ಹೊಂಟ್ರೆ ಅಂತಂದ್ರೂ ಹೊಡಿಬೋದು, ಹೈವೇದಲ್ಲಿ ಕಂಟ್ರೋಲ್ ಆಗುತ್ತೆ, ಅಷ್ಟೊಂದು ನಮ್ಗೆ ಇದು ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲರೂ ಅಷ್ಟು ಸ್ಪೀಡ್ ಮೇಲೆ ಹೋಗ್ತಾ ಇರ್ತಾರೆ, ಕಾರ್ನವರು ಆಗಲಿ ಬಸ್ನವರು, ಅಂತೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಲೋಕಲ್ ಹಳ್ಳಿಲಿ ಹೊಡಿಬೇಕಾದ್ರೆ ಇದು ಮಾಡೋದು. ಟ್ರಾಫಿಕ್ ಮಾತ್ರ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ ನಿಮ್ಗೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಪವರ್ ಭಾಳ ಜಾಸ್ತಿ ಐತೆ ಇದ್ರದ್ದು. ಇಮಿಡಿಯೇಟ್ ಆಗಿ ನೀವು ಬೇಕಾದಂತ ಏರ್ ಆಗಿರ್ಲಿ ಈಸಿಯಾಗಿ ಹತ್ತದ ಗಾಡಿ. ಒಂದೊಂದು ಗಾಡಿ ಒಡ್ಯಾಡ್ತೈತೆ ಒಂದೊಂದು ಗಾಡಿಗಳು. ಈಗ ಬಂದಿರೋ ಹೊಸ ಬೈಕ್ಗಳ ಒಂದು ಬೈಕಲ್ಲಿ ಏನೇನು ಚೇಂಜಸ್ ಮಾಡಿದಾರೆ ಅಂತಂದ್ರೆ, ಇದರಲ್ಲಿ LED ಹೆಡ್ಲಾಂಪ್ ಬಂದಿದೆ. ಆಮೇಲೆ ಇನ್ಬಿಲ್ಟ್ ಟ್ರಿಪ್ ನ್ಯಾವಿಗೇಷನ್ ಬಂದಿದೆ. ಒಂದು ನ್ಯಾವಿಗೇಷನ್ ಏನು ನಾವು ಇವಾಗ ಮೊಬೈಲ್ ಮತ್ತೆ ಬೇರೆ ಹಾಕ್ಬೇಕಾಗಿತ್ತಲ್ಲ, ಇವಾಗ ಹೊಸದಾಗಿ ಒಂದು ಇದರಲ್ಲಿನೇ ಇನ್ಬಿಲ್ಟ್ ಆಗಿ ಅದು ಕೂಡ ಬಂದಿದೆ. ಮತ್ತೆ ಆಮೇಲೆ ಸ್ಲಿಪ್ ಕ್ಲಚ್ ಬಂದಿದೆ.
ಇದರಲ್ಲಿ ನೀವು ಗಾಡಿ ಹೊಡಿಬೇಕಾದ್ರೆ ಇದರಲ್ಲಿ ನಮಗೆ ಥೋड़ा ಹೆವಿನೆಸ್ ಬರುತ್ತೆ. ಇದರಲ್ಲಿ ಈಗ ಒಂದು ಹಳೆ ಒಂದು ಮಾಡೆಲ್ ಅಲ್ಲಿ ಇದ್ರಲ್ಲಿ ಏನ್ ಬರುತ್ತೆ, ಜಾಸ್ತಿ ಒಂದು ಹೆವಿ ಬರುತ್ತೆ, ನೀವು ನಿಮ್ಗೆ ಫೀಲ್ ಆಗುತ್ತೆ ಗಾಡಿ ಹೊಡಿಬೇಕಾದ್ರೆ. ಬಟ್ ಈಗ ಬಂದಿರೋದ್ರಲ್ಲಿ ಹೆಂಗೆ ಅಂತಂದ್ರೆ ಒಂದು ಸ್ಲಿಪ್ ಕ್ಲಚಸ್ ಅಂತೇಳಿ ಬಂದಿದೆ. ಅದರಿಂದ ನಿಮ್ಗೆ ಸ್ಮೂತ್ನೆಸ್ ಆಗಿ ನೀವು ಗಾಡಿಯನ್ನ ಡ್ರೈವ್ ಮಾಡ್ಬೋದು. ಸಸ್ಪೆನ್ಷನ್ ಪ್ರಾಬ್ಲಮ್ ತುಂಬಾ ಜನ ಹೇಳ್ತಾ ಇದ್ರು, ಇದ್ರದ್ದು ಕಂಪ್ಲೇಂಟ್ ಇತ್ತು. ಇವಾಗ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ. ಅದನ್ನ ನನಗಂತರೂ ನಾ ಆ ಗಾಡಿ ಹತ್ತಿಲ್ಲ ಅಷ್ಟು, ಆದ್ರೆ ಇನ್ನ ಚೇಂಜಸ್ ಆಗಿರೋದು ನಿಮ್ಗೆ ಜಸ್ಟ್ ಮಾಹಿತಿ ಪಡ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಹೇಳಿದಾಗೆ ಇದು 150 mm ಮುಂಚೆ ಇತ್ತು, ಈಗ 160 mm ಮಾಡಿದ್ದಾರೆ. ಇದರಲ್ಲಿ ನಾನು ಕೆಲವೊಂದಿಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ದೀನಿ. ಏನಂತಂದ್ರೆ ಈ ಗಾಡಿ ಹೊಡಿಬೇಕಾರೆ ನನ್ನ ಕಡೆಯಿಂದ ಒಂದು ಏನಪ್ಪ ಅಂತಂದ್ರೆ ರೋಡ್ ಬ್ರೇಕ್ ಜಾಸ್ತಿ ಬಂತು ಅಂತಂದ್ರೆ ಇದರಲ್ಲಿ ನೀವೇನ್ ಬ್ರೇಕ್ ಏನ್ ಪ್ರೆಸ್ ಮಾಡ್ತಿರಲ್ಲ, ಬ್ರೇಕ್ ಜಾಸ್ತಿ ರೋಡ್ ಬ್ರೇಕ್ ಬಂದ್ರೆ ಇದು ರೋಡ್ ಬ್ರೇಕ್ ಟಚ್ ಆಗ್ತೈತೆ. ಒಂದೊಂದ್ಸರಿ ಟಚ್ ಆಗ್ತೈತಿ. ನೀವು ರೋಡ್ ಬ್ರೇಕ್ ಒಂದ್ ಸ್ವಲ್ಪ ಮುಂದಿದೆ ಅಷ್ಟು ದೂರ ಇದೆ ಅಂತಂದ್ರೆ ಸ್ವಲ್ಪ ಇಲ್ಲಿಂದ ಸ್ಲೋ ಆಗಿ ಬ್ರೇಕ್ ಅಪ್ಲೈ ಮಾಡ್ತಾ ಬಂದ್ರೆ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದೊಂದು ನೋಡ್ಕೊಡ್ರಿ. ಆಮೇಲೆ ಬೇರೆದೇನು ಅಂತದೇನು ಪ್ರಾಬ್ಲಮ್ ಇಲ್ಲ, ಗಾಡಿ ಒಳಗ ಸಖತ್ ಇದೆ ಗಾಡಿ. ತಗೊಂಡದಕ್ಕೆ ನಿಮ್ಗೆ ಮಾತ್ರ ನೀವು ಖುಷಿಯಾಗಿರ್ತೀರಿ ನೋಡಪ್ಪ, ಜೀವನದಲ್ಲಿ ಒಂದು ಒಳ್ಳೆ ಡಿಸಿಷನ್ ಮಾಡಿನಿ ಅಂತೇಳಿ ನಿಮ್ಗೆ ಅನಿಸ್ತೈತೆ ಬೈಕ್. ಮತ್ತೆ ಯಾವ್ದಾದ್ರು ಬೈಕ್ ರಿವ್ಯೂ ಬೇಕಂದ್ರೆ ಹೇಳ್ರಿ, ಯಾವ ಬೈಕ್ ರಿವ್ಯೂ ಮಾಡ್ಬೇಕಂತೇಳಿ ಬೈಕ್ನ ರಿವ್ಯೂ ಮಾಡ್ತೀನಿ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡಿದ್ದೀನಿ. ನಂಗೆ ಗೊತ್ತು ನಾ ಏನೋ ಸ್ವಲ್ಪ ಫ್ಲೋ ಬರ್ತಾ ಇಲ್ಲ ಇದು ನಾನು ರಿವ್ಯೂ ಮಾಡ್ಬೇಕಾದ್ರೆ ಅಂತೇಳಿ, ಬಟ್ ನಾನು ಪ್ರಯತ್ನ ಮಾಡಿದ್ದೀನಿ. ಇನ್ನು ವಿಡಿಯೋ ಹಾಕ್ತಾನೆ ಇರ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ. ಮೊದಲನೇ ಬಾರಿಗೆ ಚಾನಲ್ಗೆ ಬಂದಿರ ಸಬ್ಸ್ಕ್ರೈಬ್ ಆಗ್ರಿ. ನನ್ಗೆ ಎಲ್ಲ ಸೇರಿ 2 ಲಕ್ಷ ಚಿಲ್ಲರ ಬಿದ್ದಿದ್ರಿ ರೇಟ್. ಈಗ ಸ್ವಲ್ಪ ಮೊನ್ನೆ ಏನೋ GST ಇದೆಲ್ಲ ಹಿಂಗೇನೋ ರೇಟ್ ಕಡಿಮೆ ಮಾಡಿದಾರಂದಲ್ಲ, ಅದರಿಂದ ಒಂದು 10-15 ಸಾವಿರ ರೂಪಾಯಿ ಕಡಿಮೆ ಆಗ್ಬೋದು. 10,000 ಅಂದ್ರೆ ಕಡಿಮೆ ಆಗ್ತದೆ, ಮ್ಯಾಕ್ಸಿಮಮ್ ಅಷ್ಟಂದ್ರೂ ಕಡಿಮೆ ಆಗುತ್ತೆ. ಒಂದ್ಸರಿ ನಿಮ್ಮ ಸಮೀಪದ ಒಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಹೋಗಿ ರೇಟ್ ಕರೆಕ್ಟಾಗಿ ಕೇಳ್ಕೊರಿ, ತಗೊಳ್ಬೇಕಂತೇಳಿ ನಿಮ್ಗೆ ಹಂಗೇನೋ ಇದ್ರೆ. ಲಾಸ್ಟ್ ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ತಗೊಳಂದ್ರ ಮೋಸನಿಲ್ಲ, ಬೈಕ್ ತಗೊಳ್ಬಹುದು. ಬೈಕ್ ಮಾತ್ರ ತುಂಬಾ ಜನಕ್ಕೆ ಆಸೆ ಇರ್ತೈತಿ, ಬೈಕ್ ಒಂದು ದೊಡ್ಡ ಬೈಕ್ ತಗೊಳ್ಬೇಕು, ಅದು ರಾಯಲ್ ಎನ್ಫೀಲ್ಡ್ ತಗೊಳ್ಬೇಕು ಅಂತ ಹೇಳಿ. ನೀವು ಈ ಬೈಕ್ ಮಾತ್ರ ತಗೊಳ್ಬಹುದು ನೋಡ್ರಿ. ಮತ್ತೆ ಇನ್ನೊಂದು ನಾವೇನು ಸೈಡ್ ಒಂದು ಸ್ಟ್ಯಾಂಡ್ ಹಾಕಿದ್ವಲ್ಲ, ಸೈಡ್ ಸ್ಟ್ಯಾಂಡ್ ಇದ್ದಾಗ ನೀವು ಗಾಡಿ ಮೂವ್ ಮಾಡ್ತೀನಿ ಅಂತಂದ್ರೆ ಮುಂದೆ ಹೋಗುದಿಲ್ಲ ಗಾಡಿ. ಅದೊಂದು ಆಪ್ಷನ್ ಚಲೋ ಕೊಟ್ಟಿದ್ದಾರೆ. ಈಗ ಬರುವಂತ ಎಲ್ಲಾ ಬೈಕ್ ಗಳಲ್ಲಿ ಆಪ್ಷನ್ ಇರುತ್ತೆ. ಇದು ಮಾತ್ರ ಬಹಳ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಾನು ಎಷ್ಟೋ ಸರಿ ನನ್ನ ಸಣ್ಣ ಹಳೆ ಬೈಕ್ ಏನಿದಾವಲ್ಲ, ಗಾಡಿ ಹೊಡಿಬೇಕಾರ ಈ ಸ್ಟ್ಯಾಂಡ್ ಬಿಟ್ಟು ಹೋಗೋ ಅಭ್ಯಾಸ ಭಾಳ ಇತ್ತು ನನಗೆ. ಮತ್ತೆ ಇಂಥ ಬೈಕಲ್ಲಿ ನಾವು ಹೋಗ್ತಾ ಇದೀವಿ, ಸ್ಟ್ಯಾಂಡ್ ಬಿಟ್ಟು ಹಂಗೆ ಬಿಟ್ಟು ಹೋಗ್ತಾ ಇದೀವಿ ಅಂತಂದ್ರೆ ಜಾಸ್ತಿ ಸ್ಪೀಡ್ ಇರುತ್ತೆ, ಬಿದ್ದಿವಿ ಅಂತ ಹೇಳಕ್ ಬರ್ದು ಏನಕ್ಕೈತೆ ಅಂತೇಳಿ. ಇದೊಂದು ಆಪ್ಷನ್ ಮಾತ್ರ ಚಲೋ ಕೊಟ್ಟಿದ್ದಾರೆ ನೋಡ್ರಿ ಇದ್ರಾಗ. ಈ ಬರೋ ಬೈಕಲ್ಲಿ ಎಲ್ಲಾ ಬೈಕಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಅನ್ಕೋತೀನಿ. ಇದು ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ರಾಯಲ್ ಎನ್ಫೀಲ್ಡ್ ಹಂಟರ್ 350 ಬೈಕ್ ನ ಒಂದು ರಿವ್ಯೂ ಆಗಿತ್ತು. ಬೈಕ್ ಗೆ ಸಂಬಂಧಪಟ್ಟಂತ ಮಾಹಿತಿನ ನಾನು ಏನಾದ್ರೂ ಹೇಳೋದನ್ನ ಮಾಡ್ತಿದ್ರೆ ಕಮೆಂಟ್ ಮಾಡಿ, ಹಾಗೇನೆ ನಾನು ಕೂಡ ಮೆನ್ಷನ್ ಮಾಡ್ತೀನಿ. ನಂಗೆ ಗೊತ್ತು ಈ ವಿಡಿಯೋದಲ್ಲಿ ಜಾಸ್ತಿ ಫ್ಲೋ ಬಂದಿಲ್ಲ ಅಂತೇಳಿ, ವಿಡಿಯೋ ಹೇಳ್ಬೇಕಾದ್ರೆ ಅಥವಾ ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ದಿನ ಆಯ್ತಾ ವಿಡಿಯೋ ಮಾಡಿಲ್ಲ. ಇನ್ನು ಬರುವಂತ ದಿನಗಳಲ್ಲಿ ವಿಡಿಯೋಗಳನ್ನ ಕಂಟಿನ್ಯೂ ಮಾಡ್ತೀನಿ. ಮೊದಲೇ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.